ಆರೋಗ್ಯವೇ ಭಾಗ್ಯ. ನಮ್ಮ ಹಿರಿಯರು ಹೇಳಿರೋ ಹಾಗೆ ಆಹಾರವೇ ಆರೋಗ್ಯದ ಆಧಾರ. ಅಂತಹ ಆರೋಗ್ಯದ ಆಧಾರ ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಅಡಗಿದೆ. ದೇಶಿ ಆಹಾರ ಪದ್ಧತಿಗಳಲ್ಲಿ ಆರೋಗ್ಯ, ಸ್ವಚ್ಛತೆ, ಪ್ರಕೃತಿಯೊಂದಿಗಿನ ಸಮತೋಲನ ಅಡಗಿದೆ. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಿದ್ದಾಪುರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಅದ್ಭುತ ದೇಸಿ ಆಹಾರ ಮೇಳದ ಬಗ್ಗೆ ಸುಂದರ ಕ್ಷಣಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ನನ್ನ ಹೆಸರು ಆಶಾ. ಐ ಆಮ್ ಎ ವ್ಲಾಗರ್ ಫ್ರಮ್ ಬ್ಯೂಟಿಫುಲ್ ಮಲ್ನಾಡ್ ವಿಲೇಜ್. ಥ್ರೂ ಮೈ ಚಾನಲ್ ಐ ಶೇರ್ ಅವರ್ ವಿಲೇಜ್ ಲೈಫ್ ಸ್ಟೈಲ್, ಅವರ್ ಫುಡ್, ಕಲ್ಚರ್, ಫೇರ್ ಫೆಸ್ಟಿವಲ್, ಅವರ್ ರಿಚುವಲ್ಸ್ ಎಟ್ಸೆಟ್ರಾ. ಈ ಆಹಾರ ಮೇಳ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋ ಒಂದು ದೊಡ್ಡ ಕಾರ್ಯಕ್ರಮ ಎನ್ಬೋದು. ಇದು ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಬದಲಾಗಿ ನಮ್ಮ ಮಲೆನಾಡಿನ ಸಂಸ್ಕೃತಿ, ಪರಂಪರೆ, ದೇಸಿ ಅಡುಗೆಗಳ ವೈವಿಧ್ಯತೆಯನ್ನು ಉಳಿಸಿಕೊಳ್ಳುವ ಒಂದು ಉತ್ತಮ ಪ್ರಯತ್ನವಾಗಿದೆ ಅಂತ ಹೇಳ್ಬೋದು. ಇಲ್ಲಿ 14ಕ್ಕೂ ಹೆಚ್ಚು ಫುಡ್ ಸ್ಟಾಲ್ಗಳಿದ್ವು. ಒಂದೊಂದು ಸ್ಟಾಲ್ಗಳು ಕೂಡ ಅದ್ಭುತವಾದಂಥ ಹೆಸರನ್ನು ಇಟ್ಕೊಂಡಿದ್ವು. ಈ ಕಾರ್ಯಕ್ರಮವು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸತೀಶ್ ನಾಯ್ಕ್ ಸರ್ ಅವರ ಮಾರ್ಗದರ್ಶನದಲ್ಲಿ IQAC ಸಂಚಾಲಕರಾದ ಡಾಕ್ಟರ್ ರಶ್ಮಿ ಕರ್ಕಿ ಮೇಡಮ್ ಹಾಗೂ ಸಾಂಸ್ಕೃತಿಕ ವೇದಿಕೆಗಳ ಸಂಚಾಲಕರಾದ ಪ್ರೊಫೆಸರ್ ಗಣಪತಿ ಸರ್ ಹಾಗೂ ನನ್ನ ನೆಚ್ಚಿನ ಗುರುಗಳಾದ ಪ್ರೊಫೆಸರ್ ದಿವಾಕರ್ ಸರ್, ಪ್ರೊಫೆಸರ್ ಈಶ್ವರ್ ಸರ್, ಪ್ರೊಫೆಸರ್ ರವಿ ಹೆಗ್ಡೆ ಸರ್, ಪ್ರೊಫೆಸರ್ ಲೋಹಿತ್ ಸರ್ ಹಾಗೂ ಇನ್ನೂ ಅನೇಕ ಬೋಧಕೇತರ ಸಿಬ್ಬಂದಿಗಳಿಂದ ನಡೆಯಿತು. ವಿದ್ಯಾರ್ಥಿಗಳಿಂದ ಅಚ್ಚುಕಟ್ಟಾಗಿ ನಡೆಯಿತು. CDC ಅಧ್ಯಕ್ಷರಾದ ಶ್ರೀ VN ನಾಯ್ಕರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಡೆಸಿದರು. ಅವರು ನಮ್ಮ ಸಿದ್ದಾಪುರದವರೇ. ನೀವು ನೋಡ್ತಿರುವಂಥ ಪ್ರತಿಯೊಂದು ಸ್ಟಾಲ್ ಕೂಡ ನಮ್ಮ ಮಲೆನಾಡಿನ ಅಡುಗೆಗಳನ್ನು, ನಮ್ಮ ಸಂಪ್ರದಾಯವನ್ನು, ಆತಿಥ್ಯವನ್ನು, ನಮ್ಮ ಇಲ್ಲಿನ ಸಂಸ್ಕೃತಿ, ಪರಂಪರೆಯನ್ನು ತೋರಿಸ್ತಾ ಇದೆ. ಇದೊಂದು ಹಳೆಯ ಕಾಲದ ವಸ್ತುಗಳ ಪ್ರದರ್ಶನವೂ ಕೂಡ ಇಲ್ಲಿ ವಿಶೇಷವಾಗಿತ್ತು. ಅಥವಾ ನಮ್ಮ ಸಂಸ್ಕೃತಿಯ ಪ್ರದರ್ಶನ ಕೂಡ ಇಲ್ಲಿ ಉತ್ತಮವಾಗಿ ಮೂಡಿಬಂದಿತ್ತು. ನಾವಿಲ್ಲಿ ನೋಡ್ಬೋದು ಜೇಡಿ, ಕೆಮ್ಮಣ್ಣು ಇವುಗಳಿಂದಲೇ ಬೋರ್ಡ್ಗಳನ್ನ ಬರೆಯಲಾಗಿತ್ತು. ಹಾಗೂ 14 ಸ್ಟಾಲ್ಗಳು ಅದ್ಭುತವಾದ ಹೆಸರನ್ನು ಇಟ್ಕೊಂಡಿದ್ವು. ಅಮ್ಮನ ಕೈ ರುಚಿ, ಮಲೆನಾಡು ರುಚಿ, ಅಜ್ಜನ ಮನೆ ಹೋಟೆಲ್, ದ ಮಲೆನಾಡು ರಾಯಲ್ ಡಿಲೈಟ್ಸ್, ಮಲೆನಾಡು ರುಚಿಕಟ್ಟೆ, ಶಿರಾಪುರ ಸ್ವಾದ ಸಂಗಮ, ದೋಸ್ತು ಉಪಹಾರ ಗೃಹ, ಇನ್ನೂ ಅನೇಕ ಸ್ಟಾಲ್ಗಳಿದ್ವು. ಉತ್ತಮವಾದಂತಹ ಅಪ್ಡೇಟೆಡ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು BCA ವಿದ್ಯಾರ್ಥಿಗಳು ನೋಡ್ಬೋದು. ಈ ಮೆನ್ಯೂವನ್ನು ಈ ರೀತಿ ಮೊಬೈಲ್ಗಳ ಮುಖೇನ ನಾವು ನೋಡುವಂಥ, ಸ್ಕ್ಯಾನ್ ಮಾಡಿದರೆ ಇವೆಲ್ಲ ಮೊಬೈಲಲ್ಲಿ ನೋಡುವಂಥದ್ದನ್ನು ಇವರು ಮಾಡಿದರು. ಹಾಗೂ ಈ ಸ್ಟಾಲ್ಗಳ ಜೊತೆಗೆ ಊರಿಗೊಂದು ಕಲೆ, ಅಡಿಗೆಗೊಂದು ಬೆಲೆ, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ ಅಂತ ಉತ್ತಮ ಸಾಲುಗಳನ್ನು ಕೂಡ ಇಲ್ಲಿ ಹಾಕಿದರು. ಈ ಅದ್ಭುತ ಸಾಲುಗಳು ನಿಜವಾಗ್ಲೂ ನೋಡುಗರ ಗಮನವನ್ನು ಸೆಳೆಯಿತು ಮತ್ತು ಉತ್ತಮವಾದಂತಹ ಪ್ರದರ್ಶನವಾಗಿತ್ತು. ನಮ್ಮ ಸಂಸ್ಕೃತಿಯ ನೆನಪನ್ನು ಮತ್ತೆ ಜೀವಂತ ಮಾಡೋ ಹಾಗಿದೆ. BA, BCA, BCom ವಿದ್ಯಾರ್ಥಿಗಳು ತಮ್ಮ ರೀತಿಯಲ್ಲಿ ಅದ್ಭುತವಾಗಿ ಪ್ರತಿಭೆಯನ್ನು ತೋರಿಸಿದ್ದಾರೆ. BA ವಿದ್ಯಾರ್ಥಿಗಳ ಸ್ವಾಗತ, ಆತಿಥ್ಯ ಜೊತೆಗೆ ಮಲೆನಾಡಿನ ಸೊಗಡನ್ನು ತಿಳಿಸುವಂತಹ ಪರಿ ಇರ್ಬೋದು. BCom ವಿದ್ಯಾರ್ಥಿಗಳು ತಮ್ಮದೇ ಆದ ಶೈಲಿಯಲ್ಲಿ ವ್ಯಾಪಾರದ ಜೊತೆ ಸಂಸ್ಕೃತಿ ಉಳಿಸುವ ಪ್ರಯತ್ನ ಮಾಡ್ತಾ ಇರೋದಂತೂ ಉತ್ತಮವಾಗಿತ್ತು. ಅದೇ ರೀತಿ BCA ವಿದ್ಯಾರ್ಥಿಗಳು ಅವರ ಕಲಿಕಾ ಮಟ್ಟಕ್ಕೆ ತಕ್ಕಂತೆ ಹೊಸ ಟೆಕ್ನಾಲಜಿಯನ್ನು ಬಳಸಿ ಹೊಸ ಆಲೋಚನೆಯೊಂದಿಗೆ ದೇಸಿ ಪರಂಪರೆಯನ್ನು ಪ್ರದರ್ಶಿಸುವ ಕಲೆ ಕೂಡ ಅದ್ಭುತವಾಗಿತ್ತು. ಎಲ್ಲರೂ ಕೂಡ ಅವರ ಜಸ್ಟ್ ಅದನ್ನು ಸ್ಕ್ಯಾನ್ ಮಾಡಿದರೆ ಅವರ ಲೊಕೇಶನ್ಸ್ ಇರ್ಬೋದು, ಅವರ ಹೋಟೆಲ್ನ ಮೆನ್ಯೂ ಎಲ್ಲ ನೀಟಾಗಿ ನಾವು ಗೂಗಲ್ ಲೆನ್ಸಿಗೆ ಹೋಗಿ ಸ್ಕ್ಯಾನ್ ಮಾಡಿದರೆ ತೋರಿಸುವಂಥದ್ದು BCA ವಿದ್ಯಾರ್ಥಿಗಳು ಅವರ ಕಲಿಕಾ ಮಟ್ಟಕ್ಕೆ ತಕ್ಕಂತೆ ಇತ್ತು. ಮತ್ತು ಹಾಗೂ BCom BA ವಿದ್ಯಾರ್ಥಿಗಳು ತಮ್ಮ ಕಲಿಕಾ ಮಟ್ಟಕ್ಕೆ ತಕ್ಕಂತೆ ಆತಿಥ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ದೇಶೀಯ ವಸ್ತುಗಳ ಅಥವಾ ದೇಶೀಯ ಆಹಾರಗಳನ್ನು ಪ್ರದರ್ಶಿಸುವ ಕಲೆ ಕೂಡ ತುಂಬ ಅದ್ಭುತವಾಗಿ ಮೂಡಿಬಂದಿತ್ತು. ದೇಸಿ ಆಹಾರಗಳನ್ನ ವಿದ್ಯಾರ್ಥಿಗಳು ತಯಾರಿಸಿ ಪ್ರದರ್ಶಿಸಿ ಮಾರಾಟ ಮಾಡಿರೋದಂತೂ ತುಂಬ ಖುಷಿಯ ವಿಚಾರ. ನಿಜವಾಗ್ಲೂ ಅವತ್ತಿನ ದಿನ ತುಂಬ ಚೆನ್ನಾಗಿತ್ತು. ವಿದ್ಯಾರ್ಥಿಗಳು ತಯಾರಿಸಿರುವಂಥ ಪ್ರತಿಯೊಂದು ತಿನಿಸು ಕೇವಲ ರುಚಿಯ ವಿಷಯ ಆಗಿರಲಿಲ್ಲ. ಅದರ ಹಿಂದೆ ಅವರ ಪರಿಶ್ರಮ ಇರ್ಬೋದು, ಸೃಜನಶೀಲತೆ ಇರ್ಬೋದು, ಗುಂಪುಗಳ ನಡುವೆ ಹೊಂದಾಣಿಕೆ ಮಾಡಿಕೊಂಡು ಸಹಕಾರ, ಅವರು ಅದನ್ನು ಪ್ರೆಸೆಂಟೇಷನ್ ಮಾಡುವಂಥ ರೀತಿ, ಶುಚಿತ್ವವನ್ನು ಮೇಂಟೈನ್ ಮಾಡಿರೋದು ತುಂಬ ಚೆನ್ನಾಗಾಗಿತ್ತು. ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ ಪ್ರಾಂಶುಪಾಲರಾದ ಪ್ರೊಫೆಸರ್ ಸತೀಶ್ ಸರ್ ಅವರಿಗೆ, ಪ್ರೊಫೆಸರ್ ದಿವಾಕರ್ ಸರ್, ಡಾಕ್ಟರ್ ರಶ್ಮಿ ಮೇಡಮ್, ಈಶ್ವರ್ ಸರ್ ಹಾಗೂ ಅಲ್ಲಿನ ಎಲ್ಲ ಕಾಲೇಜಿನ ಪ್ರಾಧ್ಯಾಪಕರು, ಬೋಧಕೇತರ ಸಿಬ್ಬಂದಿಗಳಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ವಿದ್ಯಾರ್ಥಿಗಳಂತೂ ತುಂಬ ಉತ್ತಮವಾದಂತಹ ಆತಿಥ್ಯವನ್ನು ನೀಡಿದರು. ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂತಹ ಇನ್ನೂ
ಇನ್ನಷ್ಟು ಸಿದ್ದಾಪುರದ ಅದ್ಭುತ ವಿಡಿಯೋಗಳಿಗಾಗಿ, ಮಲೆನಾಡಿನ ಆಹಾರ ಪದ್ಧತಿ, ಮಲೆನಾಡಿನ ಊಟಗಳು, ಇಲ್ಲಿಯ ನಮ್ಮ ಸಿದ್ದಾಪುರದ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.